ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಇವತ್ತು ಬಂದು ಟ್ಯಾರೋ ರೀಡಿಂಗ್ ನಿಮ್ಮ ರಾಶಿಗೋಸ್ಕರ ಆಗಿರುತ್ತೆ. ಸೊ ಇಲ್ಲಿ ಪೈಲ್ 1, ಪೈಲ್ 2 ಇರುತ್ತೆ. ನಿಮ್ಮ ರಾಶಿ ಯಾವ ಒಂದು ಪೈಲ್ನಲ್ಲಿ ಇದೆ, ಇದು ನಿಮ್ಮದೇ ಆಗಿರಬೇಕು, ನಿಮ್ಮ ಪಾರ್ಟ್ನರ್ದಲ್ಲ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ರಾಶಿ ಯಾವುದಿದೆ ಆ ಒಂದು ಪೈಲ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ ಕೇಸ್ ನಿಮ್ಮ ಪಾರ್ಟ್ನರ್ದು ನಿಮಗೆ ಗೊತ್ತು, ಇಬ್ಬರದು ಒಂದೇ ಪೈಲ್ನಲ್ಲಿ ಇದೆ ಅಂತ ಅಂದರೆ ಇಟ್ಸ್ ಓಕೆ, ಫೈನ್. ನೀವು ನೋಡ್ಬೋದು ರೀಡಿಂಗ್ ನಿಮ್ಮ ರಾಶಿ ಯಾವ ಒಂದು ಪೈಲ್ನಲ್ಲಿದೆ. ಇನ್ ಕೇಸ್ ನಿಮ್ಮದು ಸಿಂಹ ರಾಶಿ ಆಗಿದ್ರೆ ಪೈಲ್ 1ಅಲ್ಲಿದೆ, ನೀವು ಇದನ್ನು ನೋಡ್ಬೋದು. ಪೈಲ್ 1ಗೋಸ್ಕರ ರೀಡಿಂಗ್ ನೋಡ್ಬೋದು. ಕುಂಭ ರಾಶಿ ಅಥವಾ ಮಕರ ರಾಶಿ ಈ ರೀತಿ ನಿಮ್ಮದು ಬಂದರೆ ಪೈಲ್ 2. ಸೊ ನಾನು ಎಕ್ಸಾಂಪಲ್ಗೋಸ್ಕರ ಹೇಳಿದ್ದು, ನಿಮ್ಮ ರಾಶಿ ಯಾವ ಪೈಲ್ನಲ್ಲಿದೆ ಆ ಪೈಲ್ನ ಚೂಸ್ ಮಾಡಿಕೊಂಡು ರೀಡಿಂಗ್ನ ನೋಡಿ. ಓಕೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್, ಪರ್ಸ್ನಲ್ ಕನ್ಸಲ್ಟೇಷನ್ ಯಾರಿಗಾದರೂ ಬೇಕಿದ್ರೆ ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಡೀಟೇಲ್ಸ್ ಸಿಗುತ್ತೆ. ಸೊ ಅದರಲ್ಲಿ ನೀವು ಬೇಕಿದ್ದರೆ ಕಾಲ್ ಸೆಷನನ್ನು ತೊಗೊಳ್ಬೋದು ಅಥವಾ ಕ್ವೆಶನ್ಸನ್ನು ತೊಗೊಳ್ಬೋದು. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಅದು ಸಹ ಅವೈಲಬಲ್ ಇದೆ. ಆ್ಯಂಡ್ ಕೋರ್ಸಸ್, ಟ್ಯಾರೋ ಕೋರ್ಸಸ್, ಮನಿ ರೇಖಿ ಕೋರ್ಸಸ್, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸಸ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್. ಇಂಪಾರ್ಟೆಂಟ್, ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಕಲಿಬೇಕು ಅಂತ ಅನ್ನಿಸ್ತಾ ಇದ್ದರೆ ಡೆಫಿನೆಟ್ಲಿ ಕಲ್ತ್ಕೊಳ್ಳಿ. ಆ್ಯಂಡ್ ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕಿದೆ, ಸೊ ಅದು ಬಂದು ರೇಖಿ ಹೀಲಿಂಗಿಂದ ಎನರ್ಜೈಸ್ಡ್ ಆಗಿ ಬರೋ ಅಂಥದ್ದು. ನೀವು ಅದನ್ನು ಸಹ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಾನು ಆ ಒಂದು ಬ್ರೇಸ್ಲೆಟ್ಸ್ ಫೋಟೋಸ್ನ ನಾನು ಅಪ್ಲೋಡ್ ಮಾಡಿ ತುಂಬ ದಿನ ಆಗಿದೆ. ಸೊ ಮತ್ತೆ ನನ್ನ ಕಮ್ಯುನಿಟಿಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟು ಪೈಲ್ 1 ಅವ್ರಿಗೆ ಕಾರ್ಡ್ ಶಫಲ್ ಮಾಡ್ತೀನಿ. ನೋಡೋಣ ನಿಮಗೋಸ್ಕರ ನಿಮ್ಮ ಪ್ರೀತಿಯಲ್ಲಿ ಏನು ಚೇಂಜಸ್ ಬರುತ್ತೆ, ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ಏಸ್ ಆಫ್ ಪೆಂಟಿಕಲ್ಸ್, ದ ಟವರ್ ಕಾರ್ಡ್ ಬಂದಿದೆ. ಓಕೆ ಓಕೆ, ನೈಟ್ ಆಫ್ ಸಾರ್ಟ್ಸ್. ಓಕೆ, ಪೈಲ್ 1 ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ. ಈ ಒಂದು ರಾಶಿಯನ್ನು ಚೂಸ್ ಮಾಡಿರೋರಿಗೆ ಏನೆಲ್ಲ ಇದೆ ನೋಡೋಣ. ಸೊ ಈ ಒಂದು 4 ಕಾರ್ಡ್ಸ್ ನನಗೆ ಸಿಕ್ಕಿರುವಂಥದ್ದು, ಇದು ನಾನು ಇಲ್ಲಿರ್ತೀನಿ. ಸೊ ನೋಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಪೈಲ್ 1 ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಆ್ಯಂಡ್ 10 ಆಫ್ ವ್ಯಾಂಡ್ಸ್, ದ ಟವರ್ ಕಾರ್ಡ್, ನೈಟ್ ಆಫ್ ಸಾರ್ಟ್ಸ್. ಸೊ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಈ ವ್ಯಕ್ತಿಗೆ ಪ್ರೀತಿ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಕರೆಂಟ್ಲಿ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಇವ್ರಿಗೆ ತುಂಬ ಲಾಸ್ ಆಗಿದೆ. ಇವ್ರು ಮಾಡ್ತಾ ಇರೋ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಲಾಸ್ ಮಾಡ್ಕೊಂಡಿದ್ದಾರೆ. ಈ ಪರ್ಸನ್ ಫೈನಾನ್ಷಿಯಲಿ ತುಂಬ ಸಫರ್ ಮಾಡ್ತಾ ಇದ್ದಾರೆ. ಸಡನ್ ಪ್ರಾಬ್ಲಮ್ಸ್ ಅವ್ರಿಗೆ ಬರ್ತಾ ಇರ್ಬೋದು. ಆ್ಯಂಡ್ ತುಂಬ ಡೌನ್ಫಾಲ್ ಅನ್ನೋದನ್ನ ನೋಡಿದ್ದಾರೆ ಅವ್ರ ಲೈಫಲ್ಲಿ. ಅದರಿಂದ ಅವ್ರಿಗೆ ಈ ರಿಲೇಷನ್ಶಿಪ್ ಆಗಲಿ ಏನು ಅವರು ಮುಂಚೆ ಥರ ಪ್ರೀತಿ ಮಾಡೋಕ್ಕಾಗ್ತಾಯಿಲ್ಲ. ಆ ರೀತಿ ಅವ್ರಿಗೆ ಟೈಮ್ ಕೊಡೋಕ್ಕಾಗಿರಲಿ, ಬೇರೆ ರೀತಿ ನಿಮ್ಮ ಹತ್ರ ಮಾತಾಡೋಕ್ಕಾಗಿರಲಿ, ಪಾಸಿಟಿವ್ ಆಗಿ ಮಾತಾಡೋಕ್ಕಾಗಲಿ, ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗಲಿ ಅವ್ರಿಗೆ ಟೈಮೇ ಇಲ್ಲ. ಬಿಕಾಸ್ ಅವ್ರ ಲೈಫಲ್ಲಿ ಇರೋವಂಥ ಪ್ರಾಬ್ಲಮ್ಸ್ ಅವ್ರಿಗೆ ತುಂಬ ನೆಮ್ಮದಿನ ಕೆಡಿಸ್ತಾ ಇದೆ ಅಂತ ಹೇಳ್ಬೋದು. ದ ಟವರ್ ಕಾರ್ಡ್ ಇರೋದ್ರಿಂದ ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡುವಂಥ ಪರ್ಸನ್ ಇವರು. ಆ್ಯಂಡ್ ತುಂಬ ಇಂಟೆಲಿಜೆಂಟ್ ಸಹ ಇದ್ದಾರೆ. ಇವರು ವರ್ಕ್ನಲ್ಲಿ ತುಂಬ ಕ್ರಿಯೇಟಿವ್ ಆಗಿ ಇರ್ತಿದ್ರು, ತುಂಬ ಎಫರ್ಟ್ ಹಾಕ್ತಿದ್ರು, ತುಂಬ ಹಾರ್ಡ್ ವರ್ಕ್ ಆಗ್ತಿದ್ರು. ಬಟ್ ಅದು ಎಲ್ಲ ಒಂದು ಕಡೆ ಸ್ವಲ್ಪ ಮಿಸ್ಟೇಕ್ ಆಗಿ ಒಂದು ಫೇಲ್ಯೂರ್ ಅನ್ನೋದನ್ನ ನೋಡಿದ್ದಾರೆ. ಆ ಫೇಲ್ಯೂರ್ನ ಇವ್ರು ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಕರೆಂಟ್ಲಿ. ಅವರ ಕರಿಯರ್ ಬಗ್ಗೆ, ಅವರ ಫೈನಾನ್ಷಿಯಲ್ ಲೈಫ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಆ್ಯಂಡ್ 10 ಆಫ್ ವ್ಯಾಂಡ್ಸ್ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸ್ವಲ್ಪ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿನೂ ಅವರು ಈ ಒಂದು ಸಿಚುವೇಷನಲ್ಲಿ ಸಿಗಾಕೊಂಡಿರ್ಬೋದು. ಅಥವಾ ನೀವು ಇಲ್ಲಿ ನಿಮ್ಮ ಪರ್ಸನ್ಗೆ ಏನೋ ಒಂದು ಹೆಲ್ಪ್ ಮಾಡೋಕ್ಕೆ ಹೋಗಿದ್ದೀರಾ, ಫೈನಾನ್ಷಿಯಲಿ ನೀವು ಯಾವುದೋ ಒಂದು ಸಹಾಯ ಮಾಡೋಕ್ಕೆ ಹೋಗಿದ್ದೀರಾ. ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಈಗ ಇಲ್ಲ, ಬ್ರೇಕಪ್ ಆಗಿರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು. ಬಟ್ ಆ ಅಮೌಂಟು ನಿಮಗೆ ಬೇಕಾಗಿದೆ.
ಅದನ್ನು ಅವರು ಕೊಡ್ತಾರಾ ಇಲ್ವಾ ಅಂತಲೂ ನಿಮಗೆ ಕ್ಲಾರಿಟಿ ಇಲ್ಲ. ನಿಮಗೂ ಅನ್ನಿಸ್ತಾ ಇರ್ಬೋದು ನಾನು ಹೇಗೆ ಕೇಳಲಿ. ತುಂಬ ಜನ ಇದ್ದೀರಾ ಇಲ್ಲಿ, ನೀವು ನಿಮ್ಮ ಪಾರ್ಟ್ನರ್ಗೆ ಅಮೌಂಟ್ ಕೊಟ್ಟು ಥೌಸಂಡ್ಸ್ ಆಫ್ ಅಮೌಂಟ್ ಕೊಟ್ಟಿರ್ಬೋದು ಇಲ್ಲಿ. ಕೊಟ್ಬಿಟ್ಟು ಈಗ ಬ್ರೇಕಪ್ನಲ್ಲಿ ಇದ್ದೀರಾ, ಅಥವಾ ಆ ಒಂದು ದುಡ್ಡು ನಿಮ್ಗೆ ಇವಾಗ ಬೇಕಾಗಿದೆ, ನಿಮಗೆ ನೀಡಿದೆ. ಬಟ್ ಆ ಅಮೌಂಟ್ನ ನೀವು ಅವ್ರ ಹತ್ರ ಹೇಗೆ ಕೇಳೋದು? ಈ ರೀತಿಯೂ ನೀವು ಒಂದು ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿದ್ದೀರಾ ಅಂತ ಹೇಳ್ಬೋದು. ನೈಟ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಈ ವ್ಯಕ್ತಿ ನಿಮ್ಮ ಲೈಫಿಂದ ಸಡನ್ ಡಿಸಿಷನ್ ತೊಗೊಂಡು ನಿಮ್ಮಿಂದ ದೂರ ಆಗಿರ್ಬೋದು. ಸಡನ್ನಾಗಿ ಡಿಸಿಷನ್ ತೊಗೊಂಡಿದ್ದಾರೆ. ಯಾವುದೋ ಒಂದು ಮಾತಿಗೆ ಇಲ್ಲಿ ಬೇರೆ ಬೇರೆ ಮುಂಚೆ ಆದಂಥ ತಪ್ಪುಗಳನ್ನೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಮಾತಾಡಿ ನೀನು ಬೇಡ ನನಗೆ ಅಂತ ಇಲ್ಲಿ ಬಿಟ್ಟೋಗಿರೋವಂಥ ಚಾನ್ಸಸ್ ತುಂಬ ಇದೆ. ಒಂದು ಕಾನ್ಸ್ಟೆಂಟ್ ಮೈಂಡ್ ಇವ್ರಿಗೆ ಇಲ್ಲ. ಇವಾಗ ಯೋಚನೆ ಮಾಡಿದ್ದನ್ನು ನೆಕ್ಸ್ಟ್ ಮೂಮೆಂಟ್ ಅಥವಾ ನೆಕ್ಸ್ಟ್ ಡೇ ಇವರು ಚೇಂಜ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇವರು ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತಾರೆ. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದು ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ ತೊಗೊಳ್ಬೇಕು. ಅಥವಾ ನೀವು ಆ ಒಂದು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ರಿ ಅಂತಲೇ ಹೇಳ್ಬೋದು. ಬಟ್ ರಿಲೇಷನ್ಶಿಪ್ನಲ್ಲಿ ಅವರು ರಿಸ್ಕ್ ತೊಗೊಳಕ್ಕೆ ಎಲ್ಲೋ ಒಂದು ಕಡೆ ಹಿಂದೇಟು ಹಾಕಿರ್ಬೋದು, ಅಥವಾ ನಿಮ್ಮ ಇಬ್ಬರದು ಡಿಫ್ರೆಂಟ್ ಕ್ಯಾಸ್ಟ್ ಇರ್ಬೋದು, ನಿಮ್ಮ ಮನೆಯಲ್ಲಿ ಒಪ್ಪದೇ ಇರ್ಬೋದು, ಅಥವಾ ಅವ್ರ ಮನೆಯಲ್ಲಿ ನಿಮ್ಮನ್ನು ಒಪ್ಪದೇ ಇರ್ಬೋದು. ಮ್ಯಾರೇಜ್ಗೆ ತುಂಬ ಒದ್ದಾಡ್ತಿದ್ದೀರಾ. ಬಟ್ ಇಲ್ಲಿ 90% ಆಫ್ ದ ಪೀಪಲ್ಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಎಫರ್ಟ್ ಸಿಗ್ತಾ ಇಲ್ಲ, ಅಥವಾ ನಿಮಗೋಸ್ಕರ ರಿಸ್ಕ್ ತೊಗೊಳಕ್ಕೆ ರೆಡಿ ಆಗ್ತಾಯಿಲ್ಲ. ಅದ್ರ ಬಗ್ಗೆ ಅವರು ಥಿಂಕ್ ಮಾಡ್ತಾಯಿಲ್ಲ. ನಿಮಗೆ ಕಮಿಟ್ಮೆಂಟ್ ಬೇಕಾಗಿದೆ, ಬಟ್ ಅವರು ಯಾವುದೇ ಡಿಸಿಷನ್ನು ನಿಮ್ಗೆ ಹೇಳ್ತಿಲ್ಲ. ಅವ್ರ ಮನೆಯಲ್ಲಿ ತುಂಬ ಇಶ್ಯೂಸ್ ಇರ್ಬೋದು, ಫ್ಯಾಮಿಲಿ ಕಡೆಯಿಂದ ಪ್ರೆಷರ್ ಇರ್ಬೋದು ಅವರಿಗೆ. ಆಲ್ಸೋ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇನ್ನೂ ನೀವು 1 ಇಯರ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. 1 ಇಯರ್ ಅಷ್ಟರಲ್ಲಿ ನಿಮ್ಮ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಇದೆ. 1 ಇಯರ್ ಅಷ್ಟರಲ್ಲಿ ನಿಮಗೆ ಇನ್ನೂ ನೀವೇನಾದರೂ ಒಳ್ಳೆ ಕರಿಯರ್ ಇರುವಂಥ ಫೀಲ್ಡ್ನಲ್ಲಿದ್ದರೆ ಅಲ್ಲಿ ನಿಮಗೆ ತುಂಬ ಆಪರ್ಚುನಿಟೀಸ್ ಸಿಗುತ್ತೆ. 1 ಇಯರಲ್ಲಿ ತುಂಬ ಚೇಂಜಸ್ ನೀವು ನೋಡ್ತೀರಾ. ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಈ ಒಂದು 2024 ಏನಿತ್ತು, ದ ಇಯರ್ ಆಫ್ ಕರ್ಮ ಅಂತಲೂ ಹೇಳ್ತೀವಿ. ಇಯರ್ ಆಫ್ ಕರ್ಮ ಇದು ಸಹ ಕಳೆದು ನೆಕ್ಸ್ಟ್ ಈ ವರ್ಷ ಏನು ಹೇಳ್ತೀವಿ, ಆಲ್ಮೋಸ್ಟ್ ಏನೆಲ್ಲ ನಾವು ಹಿಂದೆ ಕಷ್ಟ ಅನುಭವಿಸಿದ್ವಿ ಅಥವಾ ಬೇರೆಯವ್ರಿಗೆ ಮೋಸ ಮಾಡಿದ್ವಿ, ಅದನ್ನು ಆಲ್ಮೋಸ್ಟ್ ಅನುಭವಿಸಿರ್ತಾರೆ. ಆಮೇಲೆ ಇನ್ನೊಂದು ಹೇಳ್ತೀರಾ ಕಮೆಂಟ್ನಲ್ಲಿ, ಅವರು ಚೆನ್ನಾಗಿರ್ತಾರೆ, ಅವರಿಗೆ ಮೋಸ ಮಾಡಿದವ್ರು ಚೆನ್ನಾಗಿರ್ತಾರೆ ಅಂತಲೇ ಹೇಳ್ತೀರಾ ನೀವು ಅಂತ. ನಾನು ಅವ್ರು ಚೆನ್ನಾಗಿರ್ತಾರೆ ಫ್ಯೂಚರ್ನಲ್ಲಿ ಅಂತ ನಾನು ಹೇಳಿರಲ್ಲ. ಕರೆಂಟ್ಲಿ ಅವರು ಚೆನ್ನಾಗಿದ್ದಾರೆ ಅಂತ ಹೇಳ್ತೀನಿ. ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕಮೆಂಟ್ ಹಾಕೋಕ್ಕೂ ಮುಂಚೆ. ಅವರು ಅವ್ರ ಲೈಫ್ನಲ್ಲಿ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ಪ್ರೀತಿ ಮಾಡಿದ್ದೀರಾ ಅಲ್ವಾ, ಇಟ್ಸ್ ಓಕೆ. ಫರ್ಗಿವ್ ಮಾಡಿ ನೀವು ಮೂವ್ ಆನ್ ಆಗಬೇಕಾಗತ್ತೆ. ನೀವು ಫರ್ಗಿವ್ ಮಾಡದೆ ಅವರನ್ನು ದ್ವೇಷ ಮಾಡ್ತಾ ಅಥವಾ ಅವ್ರಿಗೆ ಬೇರೆ ಏನೋ ಅಂದ್ಕೊಳ್ತಾ ಇದ್ದರೆ ಅದು ನಿಮಗೆ ಹೀಲ್ ಆಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಹೀಲ್ ಆಗಬೇಕಲ್ವಾ, ಬೆಟರ್ ಲೈಫ್ ನಿಮಗೆ ಸಿಗಬೇಕು ಅಂತಂದರೆ ನೀವು ಹೀಲ್ ಆಗಿ ನೀವು ಫರ್ಗಿವ್ನೆಸ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ಪೀಪಲ್ನ ನೀವು ಹೀಲ್ ಆಗಿ ಆಮೇಲೆ ಒಂದು ರಿಲೇಷನ್ಶಿಪ್ಗೆ ಹೋಗಿ. ನೀವು ಯಾವುದೇ ಹೀಲ್ ಆಗದೆ ಅಥವಾ ಹಿಂದೆ ಮಾಡಿರೋಂಥ ಬೇಜಾರು ನೋವು ಅದನ್ನೇ ಇಟ್ಕೊಂಡು ಮತ್ತೆ ಪ್ರೀತಿ ಮಾಡಿದ್ರೆ ಮತ್ತೆ ಅದೇ ಥರ ಪೀಪಲ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಇದೊಂದು ಸಜೆಷನ್ ನನ್ನ ಕಡೆಯಿಂದ. ಸೊ ಆ ಕಮೆಂಟ್ ಹಾಕಿದ್ದು ತಪ್ಪಲ್ಲ, ಬಟ್ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅವ್ರು ಚೆನ್ನಾಗಿ ಇರ್ತಾರೆ ಅಂತ ನಾನು ಹೇಳಿರಲ್ಲ, ಅವ್ರ ಕರೆಂಟ್ ಲೈಫ್ ಹೇಗಿದೆ ಅಂತ ನಾನು ಹೇಳಿರ್ತೀನಿ. ಸೊ ಇದೊಂದು ಅಡಿಷನ್ ಆಗಿ ಆ್ಯಡ್ ಆಯಿತು ಅನಿಸುತ್ತೆ. ಸೊ ಯಾರಿಗಾದರೂ ಬೇಜಾರಾಗಿದ್ದರೆ ಐ ಆಮ್ ಸಾರಿ. ಕಿಂಗ್ ಆಫ್ ಪೆಂಟಿಕಲ್ಸ್ ನನಗೆ ಬಾಟಮ್ ಆಫ್ ದ ಡೆಕ್ ಸಿಕ್ಕಿರೋದು. ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಆಫ್ಕೋರ್ಸ್ ಏಸ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇವ್ರಿಗೆ ರಿಚ್ ಮೈಂಡ್ಸೆಟ್ ಇದೆ. ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಇವರು ಮನಿನ ಪ್ರಿಯಾರಿಟಿ ಮಾಡ್ಕೊಳ್ತಾರೆ ಲೈಫಲ್ಲಿ. ಮನಿ ಇರಬೇಕು, ದುಡ್ಡು ಇರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇವ್ರಿಗೆ ಖಂಡಿತವಾಗ್ಲೂ ಇದೆ. ನನ್ನ ಲೈಫಲ್ಲಿ ನಾನು ಕಷ್ಟಪಡಬೇಕು, ಒಂದು ನೆಕ್ಸ್ಟ್ ಸ್ಟೇಜಲ್ಲಿ ನಾನೊಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು,
ಸೊ ಅದ್ರ ಕಡೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ 1 ಇಯರ್ ಈ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ಬೋದು. ಥ್ಯಾಂಕ್ ಯು ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪೈಲ್ 2 ವೆಲ್ಕಮ್. ನಿಮಗೇನೆಲ್ಲ ಕಾರ್ಡ್ಸ್ ಇದೆ ನೋಡೋಣ. ಓಕೆ, ಪೈಲ್ 2 ನಿಮಗೆ ನೋಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಪೈಲ್ 2 ಕ್ವೀನ್ ಆಫ್ ಸಾರ್ಟ್ಸ್, ದ ವರ್ಲ್ಡ್ ಕಾರ್ಡ್, 7 ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ಕ್ವೀನ್ ಆಫ್ ವ್ಯಾಂಡ್ಸ್. ಸೊ ಇಲ್ಲಿ ನನಗೆ ಕ್ವೀನ್ ಆಫ್ ಸಾರ್ಟ್ಸ್ ಆ್ಯಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಸಿಕ್ಕಿರೋದ್ರಿಂದ ನೀವು ಪ್ರೀತಿ ಮಾಡ್ತಾ ಇರೋವಂಥವ್ರು ಹುಡುಗಿಯಾಗಿದ್ದರೆ ಅಥವಾ ನೀವು ಹುಡುಗ ವಿಡಿಯೋ ನೋಡ್ತಾ ಇದ್ದರೆ ಓಕೆ, ಪೈಲ್ 2 ಕ್ವೀನ್ ಆಫ್ ಸಾರ್ಟ್ಸ್ ಆ್ಯಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಸಿಕ್ಕಿರೋದ್ರಿಂದ ಸೊ ಹುಡುಗ ನೀವು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಪಾರ್ಟ್ನರ್ ತುಂಬ ಏನು ಅಂತ ಅಂದರೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಥವಾ ಅವ್ರಿಗೆ ಅವ್ರು ಚೆನ್ನಾಗಿ ಕಾಣಿಸ್ಕೊಳ್ಳೋದು ತುಂಬ ಇಷ್ಟ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಕಮಾಂಡಿಂಗ್ ಅಂತ ಹೇಳ್ಬೋದು. ಸೊ ಅವ್ರು ಹೇಳಿದ್ದೇ ನಡಿಬೇಕು ಅನ್ನೋ ಒಂದು ಸ್ವಲ್ಪ ಅವ್ರಿಗೆ ಕಮಾಂಡಿಂಗ್ ಈ ರೀತಿ ಇರ್ಬೋದು. ಹಾಗೆ ನಿಮ್ಮ ಪ್ರೀತಿಯಲ್ಲಿ ಗ್ರೋತ್ ಫ್ಯೂಚರ್ನಲ್ಲಿ ಬರುವಂಥ ಚಾನ್ಸಸ್ ಖಂಡಿತ ಇದೆ. ಕ್ವೀನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಸ್ವಲ್ಪ ಅವರು ಹೇಗೆ ಅಂತ ಅಂದರೆ ಕರಿಯರ್ ಓರಿಯೆಂಟೆಡ್ ನಿಮ್ಮ ಪಾರ್ಟ್ನರ್ ಇರ್ಬೋದು. ಈ ರೀತಿ ಒಂದು ಆ್ಯಂಬಿಷಿಯಸ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವ್ರ ಲೈಫ್ನಲ್ಲಿ ಬೇರೆ ಬೇರೆ ರೀತಿ ಇರಬೇಕು, ಬೇರೆ ಥರ ನಾನು ಎಂಜಾಯ್ಮೆಂಟ್ ಮಾಡಬೇಕು ಅನ್ನೋ ಒಂದು ಯೋಚನೆ ಅವ್ರಿಗಿದೆ. ಈ ವಿಷಯಕ್ಕೆ ನಿಮ್ಮ ಮಧ್ಯೆಯಲ್ಲಿ ಜಗಳ ಆಗಿರ್ಬೋದು, ಅವ್ರಿಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಕ್ಕಿಲ್ಲ ಅಥವಾ ನಿಮ್ಮ ಕಡೆಯಿಂದ ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಫೀಲ್ ಮಾಡಿಸಿರ್ಬೋದು. ಹುಡುಗಿಯರು ವಿಡಿಯೋ ನೋಡ್ತಾಯಿದ್ರು ಇದೇ ರೆಸೊನೇಟ್ ಆಗುತ್ತೆ. ಸೊ ವೈಸ್ ವರ್ಸ ತೊಗೊಳ್ಳಿ. ನೀವು ನಿಮ್ಮ ಪಾರ್ಟ್ನರ್ಗೆ ಎಲ್ಲೋ ಒಂದು ಕಡೆ ತುಂಬ ರಿಸ್ಟ್ರಿಕ್ಟ್ ಮಾಡ್ತಾಯಿದ್ರಿ ಅಥವಾ ತುಂಬ ಕಮಿಟ್ಮೆಂಟ್ಗೋಸ್ಕರ ಆಗಿರ್ಬೋದು, ಅವ್ರ ಟೈಮ್ಗೋಸ್ಕರ ಆಗಿರ್ಬೋದು ತುಂಬ ಪ್ರೆಷರ್ ಹಾಕಿದ್ದೀರಾ. ದ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಅವರು ನಿಮ್ಮ ಜೊತೆ ಇದ್ದಾಗ ಫುಲ್ಫಿಲ್ಮೆಂಟ್ ಫೀಲ್ ಮಾಡ್ತಾಯಿದ್ರು. ನೀವು ಇವಾಗ ಅವ್ರ ಲೈಫ್ನಲ್ಲಿ ಇಲ್ಲ. ಹೇಗೆ ಅಂತ ಅಂದ್ರೆ ಅವ್ರ ಲೈಫ್ನಲ್ಲಿ ಅಂದ್ಕೊಂಡಿದ್ದನ್ನು ಒಂದೊಂದನ್ನೇ ಅವರು ನಡೆಸ್ಕೊಳ್ತಾ ಬರ್ತಾ ಇರ್ಬೋದು. ಬಟ್ ನೀವು ಇದ್ದಂಥ ಕ್ಷಣ ಅಥವಾ ನೀವಿದ್ದಾಗ ಅವರು ಫೀಲ್ ಮಾಡ್ತಿದ್ದಂಥ ಫುಲ್ಫಿಲ್ಮೆಂಟ್, ಒಂದು ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಜೊತೆಗೆ ನನ್ನ ಪ್ರೀತಿಸೋರು ಇದ್ದಾರೆ ಅಂತ ಇದ್ದಿದ್ದು, ಅವರು ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆ, ಅದೆಲ್ಲ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಕರೆಂಟ್ಲಿ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆಲ್ಸೋ ಕ್ವೀನ್ ಆಫ್ ಸಾರ್ಟ್ಸ್ ಇರೋದ್ರಿಂದ ನಿಮ್ಮ ಕಡೆಯಿಂದ ಆ್ಯಕ್ಷನ್ ತೊಗೊಳ್ಬೋದು. ನೀವು ಅವ್ರ ಪರವಾಗಿ ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಮಾತಾಡಿಸ್ಬೋದು. ಸೊ ಅವರೇ ಮಾತಾಡಿಸ್ಲಿ ಅಂತ ವೆಯ್ಟ್ ಮಾಡಬೇಡಿ, ಆಮೇಲೆ ತುಂಬ ಲೇಟ್ ಆಗ್ಬೋದು. ಸೊ ನೀವು ಒಂದು ಸಲ ಮಾತಾಡ್ಬೋದು. ಆ್ಯಂಡ್ ನಂಗೆ ಇನ್ನೂ ಒಂದು ಎನರ್ಜಿ ಸಿಗ್ತಾ ಇದೆ. ಸೊ ಸಿಂಗಲ್ ಮದರ್ ಇರೋವಂಥವ್ರು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಆಲ್ರೆಡಿ ಮ್ಯಾರಿಡ್ ಆಗಿದೆ ಬಟ್ ಸಿಂಗಲ್ ಪೇರೆಂಟ್ ಇದ್ದೀರಾ, ಆಲ್ಮೋಸ್ಟ್ ಸಿಂಗಲ್ ಮದರ್ ಯಾರಿದ್ದೀರಾ, ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಆ್ಯಕ್ಷನ್ ತೊಗೊಳ್ಳಿ ನಿಮ್ಮ ಪಾರ್ಟ್ನರ್ ಕಡೆಗೆ. ಅಥವಾ ನಿಮಗೆ ನ್ಯೂ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ
ನಾನು ಮತ್ತೊಂದು ರಿಲೇಷನ್ಶಿಪ್ ಕಡೆ ಹೋಗ್ತೀನಿ ಅಂತ ಇದ್ದರೆ ಡೆಫಿನೆಟ್ಲಿ ನೀವೇನು ಆ್ಯಕ್ಷನ್ ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಆ್ಯಕ್ಷನ್ನ ತೊಗೊಳ್ಳಿ ಅಥವಾ ಪ್ರಪೋಸಲ್ಸ್ ಇದ್ದರೆ ನಿಮಗೆ ಯಾರಾದರೂ ತುಂಬ ಇಷ್ಟ ಇದ್ದರೆ ಬೇಗ ಕನ್ಫೆಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ, ಹೋಗಿ ಆದಷ್ಟು ಬೇಗ ನಿಮ್ಮ ಪಾರ್ಟ್ನರ್ನ ಮಾತಾಡಿಸಿ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ. ತುಂಬ ದಿನ ಹಾಗೆ ನೀವು ಅವರೇ ಮಾತಾಡಿಸ್ಲಿ ಅಂತ ನೀವಿದ್ದರೆ ಅಥವಾ ಅವರು ನೀವೇ ಮಾತಾಡಿಸ್ಲಿ ಅಂತ ಇದ್ದರೆ ನೆಕ್ಸ್ಟ್ ತುಂಬ ಲೇಟ್ ಆಗ್ಬೋದು. ಸೊ ಒಂದು ಆ್ಯಕ್ಷನ್ನ ತೊಗೊಳ್ಳಿ, ಮಾತಾಡಿಸಿ ಪಾಸಿಟಿವ್ ಆಗಿ. ಸ್ವಲ್ಪ ತಾಳ್ಮೆಯಿಂದ ನೀವು ಮಾತಾಡಬೇಕಾಗತ್ತೆ ಅವ್ರ ಜೊತೆಗೆ. ಅವರು ಸಹ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರ ಪ್ಯಾಷನ್ನ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಸೊ ಇದೊಂದು ಮೆಸೇಜ್ ನನಗೆ ಸ್ಟ್ರಾಂಗಾಗಿ ಸಿಗ್ತಾ ಇದೆ. ಅವರು ವರ್ಕ್ ಮಾಡ್ತಾ ಇರ್ಬೋದು, ಅವ್ರ ಪ್ಯಾಷನಲ್ಲಿ ಅವ್ರು ಬ್ಯುಸಿ ಆಗಿರ್ಬೋದು, ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅದನ್ನೆಲ್ಲ ಮಾಡ್ತಾ ಇರ್ಬೋದು. ಬಟ್ ಅವರು ನೀವಿದ್ದಾಗ ಪಡ್ತಾ ಇದ್ದಂಥ ಖುಷಿ ಅವ್ರಿಗೆ ಸಿಗ್ತಾ ಇಲ್ಲ. ಅವರು ಸಹ ಕನ್ಫ್ಯೂಷನಲ್ಲಿದ್ದಾರೆ, ನೀವು ಸಹ ಕನ್ಫ್ಯೂಷನಲ್ಲಿದ್ದೀರಾ, ನೀವು ತುಂಬ ಓವರ್ ಥಿಂಕ್ ಮಾಡ್ತೀರಾ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಪರ್ಸನ್ ಸಹ ನಿಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹೋಗಿ ನೀವು ಮಾತಾಡಿಸಿ ಆ್ಯಕ್ಷನ್ ತೊಗೊಳ್ಳಿ ಅಥವಾ ಕಾಲ್ ಅಥವಾ ಮೆಸೇಜ್ ಮಾಡಿ ಹೇಗಾದರೂ ಅವ್ರನ್ನ ಕನ್ವಿನ್ಸ್ ಮಾಡಬಹುದು. ನೀವು ಪಾಸಿಟಿವ್ ಆಗಿ ನಿಮಗೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ಬೋದು. ಆಲ್ಸೋ ನನಗೆ ವರ್ಡ್ ಕಾರ್ಡ್ ಸಿಕ್ಕಿರೋದ್ರಿಂದ ಈ ಒಂದು ರಿಲೇಷನ್ಶಿಪ್ ರಿಯೂನಿಯನ್ ಆದರೆ ಒಂದು ಬ್ಯಾಲೆನ್ಸ್ ಹಾಗೆ ಫುಲ್ಫಿಲ್ಮೆಂಟ್ ಅನ್ನೋದನ್ನ ನೋಡ್ತೀರಾ. ತುಂಬ ಚೆನ್ನಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ತೀರಾ. ನೀವು ತುಂಬ ನೇಚರ್ನ ಇಷ್ಟಪಡ್ಬೋದು. ನಿಮ್ಮ ಪಾರ್ಟ್ನರ್ಗೆ ನೇಚರ್ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಆ್ಯಂಡ್ ಟ್ರಾವೆಲಿಂಗ್ ಪರ್ಸನ್ ತುಂಬ ಟ್ರಾವೆಲ್ನ ಇಷ್ಟಪಡ್ತಾರೆ. ಆಲ್ಸೋ ಸಿಂಬಲ್ ಆಫ್ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಈ ವ್ಯಕ್ತಿ ನಿಮ್ಮ ಲೈಫಲ್ಲಿದ್ದರೆ ಅಥವಾ ನೀವು ಅವ್ರ ಲೈಫ್ನಲ್ಲಿದ್ದರೆ ಒಂದು ಪ್ರೊಟೆಕ್ಟಿವ್ ಏನು ಹೇಳ್ತೀವಿ, ಒಂದು ರಕ್ಷಣೆ ಅಂತ ಹೇಳ್ಬೋದು. ನಿಮ್ಮ ಲೈಫ್ಗೆ ಬೇರೆ ಯಾವುದೇ ನೆಗೆಟಿವ್ ಪೀಪಲಿಂದ ಅಥವಾ ಅವ್ರ ಲೈಫ್ಗೆ ಯಾವುದೇ ನೆಗೆಟಿವ್ ಪೀಪಲಿಂದ ತೊಂದರೆ ಆಗದೆ ಇರೋ ರೀತಿ ರಕ್ಷಣೆ ಸಿಗ್ಬೋದು, ಪ್ರೊಟೆಕ್ಷನ್ ಸಿಗ್ಬೋದು. ಈ ರೀತಿಯೂ ಸಹ ಅವರು ಫೀಲ್ ಮಾಡ್ತಾರೆ. ಅಫ್ಕೋರ್ಸ್ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ ನಿಮಗೋಸ್ಕರ. ನನ್ನ ಪಾರ್ಟ್ನರ್ ಇವಾಗ ಇರಬೇಕಿತ್ತು, ಅವ್ರ ಲೈಫ್ನಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾ ಇರ್ಬೋದು ಅಥವಾ ವರ್ಕ್ ಲೈಫ್ನಲ್ಲಿ ತುಂಬ ಚೆನ್ನಾಗಿ ಆಗ್ತಿರ್ಬೋದು. ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕೆ ನೀವು ಇರಬೇಕಿತ್ತು ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಆದಷ್ಟು ಅವರು ಮತ್ತೆ ನಿಮ್ಮ ಲೈಫ್ಗೆ ಬಂದರೆ ಮತ್ತು ರಿಯೂನಿಯನ್ ಆದರೆ ಆದಷ್ಟು ಅಲ್ಲಿ ಅವ್ರಿಗೆ ಫ್ರೀಡಮ್ನ ಕೊಡಿ. ಅವ್ರನ್ನ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ತಿದ್ದೀನಿ ಅನ್ನೋ ರೀತಿ ಫೀಲ್ ಮಾಡಿಸ್ಬೇಡಿ. ಒಂದು ಫ್ರೀಡಮ್ ಕೊಡಿ, ರಿಲ್ಯಾಕ್ಸ್ಡ್ ಆಗಿರಬೇಕು ಅವರು ಯಾವಾಗಲೂ. ಆ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಯಾರೆಲ್ಲ ಫೈಲ್ 2 ಚೂಸ್ ಮಾಡಿದ್ದೀರಾ, ನಿಮಗೆಲ್ಲ ಒಳ್ಳೆಯದಾಗಲಿ. ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ದರೆ, ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಿದ್ದರೆ ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿದೆ. ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಡೀಟೇಲ್ಸ್ ಸಿಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.